ರೋಡ್ ಕ್ರಾಸ್ ಮಾಡುವುದಕ್ಕೆ ಸಾಕಷ್ಟು ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಎಸ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ದೌಲಪ್ಪ ಅಂತ. ತಾವು ಸಹ ರೋಡ್ ಕ್ರಾಸ್ ಮಾಡೋದಕ್ಕೆ ಮುಂದಾಗಿದ್ದೀರಾ? ಭಯ ಇದೆಯಾ ಅಥವಾ ಖುಷಿಯಿಂದ ದಾಟ್ತಿದ್ದೀರಾ? ಅಯ್ಯೋ ಭಾಳ ಭಯ ಇದೆ ಮೇಡಮ್. ಎಲ್ಲ ಗಾಡಿ ಬರ್ತಾ ಇದ್ದಾವೆ, ಕಂಟಿನ್ಯೂ ಗಾಡಿ ಬರ್ತಾ ಓಡಾಡ್ತಿದ್ದಾವೆ. ಭಾಳ ಭಯ ಇದೆ ಮೇಡಮ್, ಭಾಳ ಭಯ ಇದೆ. ಯಾವಾಗಿಂದ ತಾವು ಇಲ್ಲಿ ಓಡಾಡೋದು? ಆವಾಗ ಓಡಾಡ್ತೀವಿ ಮೇಡಮ್. ನಾವು ಈ ಕಡೆಯಿಂದ ಕೆಲಸದಿಂದ ಆ ಕಡೆ ಬಸ್ ಹಿಡಿಬೇಕಲ್ಲ, ಆ ಬಸ್ಸಿಗಾಗಿ ನಾವು ಹೋಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ಇದು ಹಿಂಗೆ ಇದೇ ಥರನೇ ಹೋಗ್ಬೇಕು ನಾನು. ಹಾಂ ಮೇಡಮ್, ಇದೇ ಥರ. ಈಗ ಇವತ್ತು ಓಕೆ ಅಪ್ಪ, ನೀವು ದೊಡ್ಡವರಿದ್ದೀರಾ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ್ರಾಸ್ ಮಾಡ್ತಾರೆ, ತುಂಬಾ ಸ್ಪೀಡಾಗಿ ಗಾಡಿ ಬರ್ತವೆ, ಗೊತ್ತಾಗಲ್ಲ, ಏನಾದರೂ ಅಪಘಾತ ಆದರೆ ಯಾರು ಹೊಣೆ ಸರ್? ಸರ್ಕಾರನೇ ಹೊಣೆ ಸರ್, ಮತ್ತಾರು ಹೊಣೆ? ಈಗ ಇಲ್ಲಿಂದ ಕ್ರಾಸ್ ಮಾಡ್ಲಿಕ್ಕೆ ಬೇರೆ ಯಾವ ದಾರಿನೇ ಇಲ್ಲ. ಅಥವಾ ಅಂಡರ್ ಬ್ರಿಡ್ಜ್ ಆಗಬೇಕಾಗಿತ್ತು ಅಥವಾ ಓವರ್ ಬ್ರಿಡ್ಜ್ ಆಗಬೇಕಾಗಿತ್ತು. ಕ್ರಾಸ್ ಮಾಡ್ಲಿಕ್ಕೆ ಏನು ಬಂದೋಬಸ್ತ್ ಇಲ್ಲ. ಇಲ್ಲಿ ಮಜ್ಬೂರನ್ನಾಗಿ ನಾವು ಹೋಗಲೇಬೇಕು, ಇಲ್ಲಿಂದ ದಾಟಲೇಬೇಕು ನಾವು. ಇಲ್ಲಾಂದ್ರೆ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ತಾವು ಈ ಕಡೆಗೆ? ಭಾಳ ದೂರ ಹೋಗ್ಬೇಕು ನಾವು. ಅಲ್ಲಿಂದ ಹೋಗೋಕ್ಕಾಗಲ್ಲ. ಒಮ್ಮೆ ನನ್ನ ಹತ್ರ ಲೇಡೀಸ್ ಇರುತ್ತೆ, ಹುಡುಗರು ಇರ್ತವೆ, ಮಕ್ಕಳು ಇರ್ತವೆ. ಅವ್ರನ್ನೆಲ್ಲ ತೊಗೊಂಡು ನಾವು ಇಲ್ಲಿ ಕ್ರಾಸ್ ಮಾಡಬೇಕು. ಆಚೆ ಬಸ್ ಸ್ಟಾಪ್ ಇದೆ, ಇಲ್ಲಿ ಎದುರುಗಡೆನೇ ಬಸ್ ಸ್ಟಾಪ್ ಇದೆ ನೋಡಿ. ಆ ಬಸ್ಸಿಗೆ ನಾವು ಹಿಡಿಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕು? ನಾವು ಭಾಳ ದೂರ ಹೋಗ್ಬೇಕಾಗುತ್ತೆ. ಈ ಕಡೆನೂ ದೂರ ಹೋಗ್ಬೇಕಾಗುತ್ತೆ. ಎಲ್ಲಿ ದಾರಿನೇ ಇಲ್ಲ ಹೋಗ್ಲಿಕ್ಕೆ. ಅದು ಕ್ರಾಸ್ ಮಾಡ್ಲಿಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ. ಹಂಗಾದ್ರೆ ಅಧಿಕಾರಿಗಳು ಯಾವುದಾದ್ರೂ ಜನರ ಯೋಚನೆನ ಮಾಡಿಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತಾ ಸರ್? ಸರ್, ಇದು ಖಂಡಿತ ಇಲ್ಲ ಸರ್. ಅದು ಆ ಥರ ಏನೂ ಮಾಡಿಲ್ಲ. ಅವರೇನೋ ಹವೆ ಮಾಡಿದ್ದಾರೆ, ಓವರ್ ಬ್ರಿಡ್ಜ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದ್ರ ಜನರಿಗಾಗಿ ಅನುಕೂಲವಾಗುವಂಥದ್ದು ಇಲ್ಲಿ ಅಂತೂ ಯಾವುದನ್ನು ಇಲ್ಲ, ಕಂಡು ಬರ್ತಾ ಇಲ್ಲ. ಇದನ್ನು ಅವರು ನೆಗ್ಲೆಕ್ಟ್ ಮಾಡಿದಾರಂತೆ ಕಾಣುತ್ತೆ. ಇಲ್ಲಿ ಭಾಳಷ್ಟು ಪ್ರಾಬ್ಲಮ್ ಇದೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಬೇರೆ. ಇಲ್ಲಿಂದ ಪೇಷಂಟ್ಗಳು ತರಬೇಕಾಗುತ್ತೆ. ಪೇಷಂಟ್ಗಳನ್ನ ನಾವು ಹೆಂಗೆ ತೊಗೊಂಡು ಹೋಗ್ಬೇಕು? ಅಲ್ಲಿ ಕ್ರಾಸ್ ಹೆಂಗೆ ಮಾಡೋದು? ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಕಾಣಿಸ್ತದೆ ನನಗೆ ಸರ್.